ಪೋಷಕರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಓದಿಸಿರ್ತಾರೆ, 2 ತಿಂಗಳು 2 ವರ್ಷ ಆಸೆ ಕಟ್ಕೊಂಡಿರ್ತಾರೆ. ಈ ತರ ಆದ್ರೆ ಏನ್ ಮಾಡ್ಬೇಕಾಗುತ್ತೆ? ಈ ಏನು ನಮ್ಮ ಮೋದಿ ಸರ್ಕಾರ ಇದೆ, ಎಲ್ಲ ಜನರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸನೇ ಮಾಡ್ತಾ ಇರೋದು, ಜನರು ಹಾಳು ಮಾಡೋ ಕೆಲಸನೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಯೂತ್ ಕಾಂಗ್ರೆಸ್ ಅದೆಲ್ಲ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಏನೋ ಆ ಬಡವರು ಮಕ್ಕಳು ನಮ್ಮ ಮಕ್ಕಳಿದ್ದಂಗೆ, ನಮ್ಮನೆ ಮಕ್ಕಳಿದ್ದಂಗೆ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ನಮ್ಮನೆಯಲ್ಲೂ ಯಾರೂ PU ಸ್ಟೂಡೆಂಟ್ಸ್ ಇಲ್ಲ, ಯಾರೂ ಇಲ್ಲ. ಬೇರೆಯವ್ರು ನಮ್ಮನೆ ಮಕ್ಳು ಥರನೇ. ಈಗ ಯಾರೋ ರಿಚ್ ಪೀಪಲ್ಸು ಯಾರೋ ಮಾಡ್ಕೊಂಡ್ಬಿಟ್ರೆ ಇವಾಗ ಮಿಡಲ್ ಕ್ಲಾಸ್ ಪೀಪಲ್ಸು, ನಿಮಗೆ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಪೀಪಲ್ಸು ಇವಾಗ ಕರೆಕ್ಟಾಗಿ ಎಜುಕೇಷನ್ ಸಿಸ್ಟಮ್ ಅನ್ನೋದು ಇಲ್ಲ. ಇವಾಗ ಅವರು ಒಂದೇನೋ ಟ್ಯೂಷನ್ಗೆ ಸೇರಿಸಿದ್ರೆ ಏನೋ ಮಾಡೋಣ ಅಂತ 20-30 ಸಾವಿರ. ಇವಾಗೆಲ್ಲ ಟ್ಯೂಷನ್ ಫೀಸಸ್ ಎಷ್ಟಿದೆ? 2 ಲಕ್ಷ 3 ಲಕ್ಷ. ಅದು ಎಷ್ಟಕ್ಕೆ? ಒಂದೊಂದು ಸಬ್ಜೆಕ್ಟಿಗೆ ಕೊಟ್ಟು ಸೇರಿಸಿರ್ತಾರೆ. ಬಟ್ ಸಡನ್ ಆಗಿ ಎಷ್ಟೊಂದು ಸೂಸೈಡ್ಸ್ ಆಗಿದೆ, ಅಟೆಂಪ್ಟ್ ಟು ಡಿಪ್ರೆಷನ್ಗೆ ಹೋಗಿದ್ದಾರೆ. ಇವಾಗ ಆಲ್ರೆಡಿ ಡಿಪ್ರೆಷನ್ಗೆ ಹೋಗ್ತಾ ಇರೋರು ನಮ್ಮ ಯೂತ್ಸು, ಬೇರೆ ಯಾರು ಅಲ್ಲ. ಯೂಶಲಿ ಮೆಂಟಲಿ ಕನ್ವರ್ಟ್ ಆಗೋದು ಯಾರು? ಯೂತ್ಸ್ಗಳು. ಅಂಥವ್ರಿಗೆ ಇವರು ಇಷ್ಟು ಮೋಸ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಕಂಪ್ಲೀಟ್ ಏನಿದ್ದೀವಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಬಂದಿರೋದು. ಆಲ್ಮೋಸ್ಟ್ ಒಂದು 10-15 ಬಸ್ಸಿಂದ ಬಂದಿದ್ದೀವಿ. ಅದೇನೇ ಆಗಲಿ ನಮ್ಮ ಅನ್ಯಾಯ ಆಗಿರೋಂಥ ಮಕ್ಕಳಿಗೆ, ನಮ್ಮನೆ ಮಕ್ಕಳಿಗೆ ನ್ಯಾಯ ಕೊಟ್ಟೇ ಕೊಡ್ತೀವಿ. ಧಿಕ್ಕಾರ, ಧಿಕ್ಕಾರ, ಮೋದಿಗೆ ಧಿಕ್ಕಾರ.